ಉಸಿರಾಟ ಕಡಿಮೆ ಇದೆ ಅಂತ ಐಸಿಯುಲಿ ಅಡ್ಮಿಟ್ ಮಾಡಿದ್ರು. ಎಲ್ಲರೂ ಹೇಗಿದ್ದೀರಾ? ಮತ್ತೊಮ್ಮೆ ನನ್ನ ವಿಡಿಯೋಗೆ ಸ್ವಾಗತ. ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದರು, ಯಾಕೆ ಸಿಸ್ಟರ್ ವ್ಲಾಗ್ಸ್ ಹಾಕಿಲ್ಲ ಅಂತ ಹೇಳ್ಬಿಟ್ಟು. ಯಾಕೆ ಅಂತ ಅಂದರೆ, ಒಂದು ಇನ್ಸಿಡೆಂಟ್ ಆಯಿತು ನಮ್ಮ ಮನೆಯಲ್ಲಿ. ಅದು ಇನ್ಸಿಡೆಂಟ್ ಆಗಬಾರ್ದಿತ್ತು, ಆದರೆ ಏನು ಮಾಡೋಕ್ಕಾಗಲ್ಲ, ಅವೆಲ್ಲ ದೇವ್ರಿಚ್ಛೆ ಇರುತ್ತೆ. ನಾವು ಬಂದಿದ್ದನ್ನ ಸ್ವೀಕರಿಸ್ತಾ ಹೋಗಬೇಕು ಅಷ್ಟೇ. ನಮ್ಮ ಮೈದು ನೆಂಟು, ನಮ್ಮ ಯಜಮಾನ್ರ ತಮ್ಮನ ಹೆಂಡತಿ, ನಮ್ಮ ನಾದಿನಿ ಪ್ರೆಗ್ನೆಂಟ್ ಇದ್ದರು. 7 ಮಂತ್ ಪ್ರೆಗ್ನೆಂಟ್ ಇದ್ದರು ಅವರು. ಟ್ವಿನ್ಸ್ ಬೇಬಿ, ನಾನು ಸೈಡಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಟ್ವಿನ್ಸ್ ಬೇಬಿ ಇವಾಗ 7 ಮಂತ್, 6 ಕಂಪ್ಲೀಟ್ ಆಗಿ 7th ಸ್ಟಾರ್ಟ್ ಆಗಿತ್ತು. ಚೆನ್ನಾಗೇ ಇದ್ದರು. ಅವಳು ವರ್ಕ್ ಮಾಡ್ತಾಯಿದ್ಲು, ಡೈಲಿ ಜರ್ನಿ ಮಾಡ್ತಾಯಿದ್ಲು, ಬೆಳಿಗ್ಗೆ ಸಂಜೆ ಬೈಕಲ್ಲಿ. ನಮ್ಮೂರ ಕಡೆ ರೋಡ್ ಅಷ್ಟು ಚೆನ್ನಾಗಿರಲಿಲ್ಲ, ಜರ್ನಿ ಮಾಡ್ತಾಯಿದ್ಲು. ಅವಳು ಮಾಮೂಲಿ ಯಾವಾಗಲೂ 1 ಮಂತಿಂದ 7 ಮಂತ್ವರೆಗೂ ಜರ್ನಿ ಮಾಡಿದ್ದಾಳೆ, ಏನು ಪ್ರಾಬ್ಲಮ್ ಆಗಿಲ್ಲ. ಇವಾಗ ಅಮಾವಾಸ್ಯೆ ಹೋಯ್ತಲ್ವ, ಆವಾಗೇನೋ ಕೆಟ್ಟ ದೃಷ್ಟಿ ಥರ ಏನೋ ತಾಕಿ ಅವಳಿಗೆ ಅಬೋಷನ್ ಆಯಿತು. ಅಬೋಷನ್ ಅಲ್ಲ, ಅವತ್ತು ನೈಟು ನೀರೆಲ್ಲ ಹೋಗಿದೆ. ಪೇನ್ ಹೊಟ್ಟೆ ನೋವು ಕೂಡ ಬಂದಿಲ್ಲ, ಬರೀ ಇದೆಲ್ಲ ಕಾಲು ನೋವು ಬಂದಿದೆ ಅಂತ ನನ್ನ ಹತ್ರ ಹೇಳ್ಕೊತಾ ಇದ್ಲು. ಬರೀ ಕಾಲು ನೋವು ಥರ ಬಂತು, ಮತ್ತು ಸ್ವಲ್ಪ ಆವಾಗವಾಗ ವಾಶ್ರೂಮ್ಗೆ ಹೋಗೋ ಥರ ಆಗೋದು ಅಷ್ಟೇ ಅಂತ. ನೈಟ್ ಆ ಥರ ಆಗಿದೆ. ಅಂದರೆ ನಮ್ಮೂರಿಗೆ ವೆಹಿಕಲ್ಲು, ಊರಿಂದ ಹಾಸ್ಪಿಟಲ್ಗೆ ಹೋಗೋ ವೆಹಿಕಲ್ ಇಲ್ಲ. ಸೊ ಹಂಗಾಗಿ ಅವರು ಬೆಳಗ್ಗೆ ಬಂದಿದ್ದಾರೆ. ಒಂದು ವ್ಯಾನು ಅರೇಂಜ್ ಮಾಡಿಕೊಂಡು ಹಾಸ್ಪಿಟಲ್ಗೆ ಹೋಗೋಕ್ಕೆ ಅಂತ ಬಂದಿದ್ದಾರೆ. ಅರ್ಧ ದಾರಿಯಲ್ಲೇ ಡೆಲಿವರಿ ಆಯಿತು, ಒಂದು ಮಗು ಮತ್ತು ಹೆಣ್ಪಾಪು, 2 ಹೆಣ್ಮಕ್ಳೇ. ಮತ್ತು ಇನ್ನೊಂದು ಪಾಪು ಹಾಸ್ಪಿಟಲ್ಗೆ ಬಂದಮೇಲೆ ಡೆಲಿವರಿ ಆಯಿತು, ಅದು ಹೆಣ್ಪಾಪು. 2 ಹೆಣ್ಮಕ್ಳಾದರು, ಟ್ವಿನ್ಸು. ಮತ್ತು ಅದು ಉಸಿರಾಟ ಎಲ್ಲ ಬೆಳವಣಿಗೆ ಕಡಿಮೆ ಇರಲಿಲ್ಲ ಅಂತ ಹೇಳ್ಬಿಟ್ಟು, ಅಂದರೆ ತುಂಬ ವೆಯ್ಟ್ ಕಡಿಮೆ ಇದ್ದರು, 1 kg ಕೂಡ ಇರಲಿಲ್ಲ. 800 ಗ್ರಾಮ್ ಇದ್ದರು 2 ಹೆಣ್ಮಕ್ಳು, ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರು. ಇಲ್ಲಿ ಹಾಸನ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದರು ಮಕ್ಕಳನ್ನ. ತಾಯಿ ಅಲ್ಲೇ ಇದ್ದರು. ನೆಕ್ಸ್ಟ್ ಐಸಿಯುನಲ್ಲಿ ಅಡ್ಮಿಟ್ ಮಾಡಿದರು ಮಕ್ಕಳು. ಬುಧವಾರ ಡೆಲಿವರಿ ಆಗಿದ್ದು, ಗುರುವಾರ ಒಂದು ಮಗು. ಗುರುವಾರ ಚೆನ್ನಾಗಿದ್ದರು. ಶುಕ್ರವಾರ ಒಂದು ಮಗು ಎಕ್ಸ್ಪೈರ್ಡ್ ಆಯಿತು. ಮತ್ತು ಇನ್ನೊಂದು ಮಗು ಸಾಟರ್ಡೆ ಎಕ್ಸ್ಪೈರ್ಡ್ ಆಯಿತು. 1 ಡೇ 2 ಡೇ ಇದ್ದರು ಮಕ್ಕಳು ಅಷ್ಟೇ. ಡೆಲಿವರಿ ಆಗಿದ್ದ ದಿನ ಚೆನ್ನಾಗೇ ಕಣ್ಣೆಲ್ಲ ಬಿಟ್ಟಿದ್ರಂತೆ. ನಾವು ಕಣ್ಣು ಬಿಟ್ಟಿದ್ದೆ ಅಂತೂ ನೋಡಲೇ ಇಲ್ಲ. ಇನ್ಸಿಡೆಂಟ್ ಆಗಬಾರ್ದಿತ್ತು ಫ್ರೆಂಡ್ಸ್, ಆಯಿತು. ಅದಕ್ಕೆ ಪ್ರೆಗ್ನೆಂಟ್ಗಳು, ಯಾರ ಮನೆಯಲ್ಲೇ ಪ್ರೆಗ್ನೆಂಟ್ಗಳಿದ್ರು ಈಗಿನ ಜನ್ರೇಷನಲ್ಲಿ, ಇವಾಗ ನಡೀತಾ ಇರೋ ಜನ್ರೇಷನಲ್ಲಿ ಅಷ್ಟು ಜರ್ನಿನೂ ಒಳ್ಳೆಯದಲ್ಲ. ಮತ್ತು ಆಚೆ ಎಲ್ಲ ಓಡಾಡೋಕ್ಕೆ ಹೋಗಬೇಡಿ ಈ ಅಮಾವಾಸ್ಯೆ ಟೈಮಲ್ಲೆಲ್ಲ. ಮತ್ತು ಜಾಗ ಚೆನ್ನಾಗಿಲ್ಲದೆ ಇರೋ ಕಡೆ ಎಲ್ಲ, ಹಿಂದಿನ ಕಾಲದಲ್ಲೆಲ್ಲ ಇವೆಲ್ಲ ನಡೀತಾಯಿತ್ತು, ಏನೂ ತೊಂದರೆ ಆಗ್ತಾ ಇರಲಿಲ್ಲ. ಆದರೆ ಇವಾಗಿನ ಜನ್ರೇಷನ್ ತುಂಬ ಕಷ್ಟ. ಪ್ರೆಗ್ನೆಂಟ್ ಹೆಣ್ಮಕ್ಳಾಗಲಿ, ಡೆಲಿವರಿ ಬಾಣಂತಿರಾಗಲಿ, ಮೆಚ್ಯೂರ್ಡ್ ಆಗಿರೋ ಹೆಣ್ಮಕ್ಳೆಲ್ಲ ಓಡಾಡೋದು ಅಂದರೆ ತುಂಬಾ ಕಷ್ಟ. ಅದಕ್ಕೆ ಯಾರದೇ ಮನೇಲಿ ಹೆಣ್ಮಕ್ಳು ಪ್ರೆಗ್ನೆಂಟ್ ಇದ್ದರೂ ತುಂಬ ಹುಷಾರಾಗಿ ಕೇರ್ಫುಲ್ ಆಗಿರಿ. ಈ ಥರ ಇನ್ಸಿಡೆಂಟ್ ಯಾರ ಮನೇಲೂ ಆಗಬಾರ್ದು. ಅದು ತುಂಬ ಬೇಜಾರಾಗುತ್ತೆ. ಆ ಮಕ್ಕಳನ್ನ ನೋಡ್ತಾ ಇದ್ದರೆ, ಅಯ್ಯೋ, ನನ್ನ ಮಗನ 7 ತಿಂಗಳಿಗೆ ಹುಟ್ಟಿದ್ದು, ನಾವು 3 ತಿಂಗಳು ಹಾಸ್ಪಿಟ್ಲಲ್ಲಿದ್ವಿ. ನನಗೂ ಅನುಭವ ಆಗಿದೆ. ಅಯ್ಯೋ, ಕಷ್ಟ ಎಷ್ಟು ಪಟ್ಟಿದ್ದು ನಾವು. ಡೆಲಿವರಿ ಆಯಿತು, ಇಲ್ಲಿ ಹಾಸ್ಪಿಟಲಿಗೆ ಬಂದರು, ಐಸಿಯುನಲ್ಲಿ ಅಡ್ಮಿಟ್ ಮಾಡಬೇಕು ಮಕ್ಕಳನ್ನ ಅಂದಾಗ ನಾವು ಪಟ್ಟು ಕಷ್ಟನ ಇವರು ಪಡ್ತಾರೆ. ಅಯ್ಯೋ ದೇವ್ರಿ, ಯಾಕೆ ಈ ಥರ ಆಯಿತು, ತುಂಬ ಬೇಜಾರಾಗ್ತಾಯಿತ್ತು. ಆದರೆ ಎಕ್ಸ್ಪೈರ್ಡೇ ಆಗಿಬಿಟ್ರು ಮಕ್ಕಳು. ಈ ಥರ ಇನ್ಸಿಡೆಂಟ್ ಯಾರ ಮನೇಲೂ ಆಗಬಾರ್ದು. ಏನು ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗುತ್ತೆ, ಬಂದಿದ್ದು ಅಕ್ಸೆಪ್ಟ್ ಮಾಡಿಕೊಂಡು. ಸ್ವಲ್ಪ ಬೇಜಾರಾಗುತ್ತೆ, ಎಲ್ಲ ಬಿಟ್ಟು ಮತ್ತೆ ಹೋಗ್ತಾನೆ ಇರಬೇಕಲ್ವ, ಜೀವನ ಇದೆ ಅಲ್ವಾ. ಇಲ್ಲಿಗೆ ಫ್ರೆಂಡ್ಸ್ ಈ ವಿಡಿಯೋನ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಒಂದು ಒಳ್ಳೆಯ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.